ಈಗ ತಾನೇ ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ. ನನಗೆ 3 ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ. ಮೂಡಿಗೆರೆ ತಾಲೂಕು, ಕಳಸಾ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು, 3 ತಾಲೂಕಲ್ಲಿ ಈ ತರ ಪರಿಸ್ಥಿತಿ ಆಗಿದೆ. ಸುಮಾರು ಕಡೆ ಮನೆಗಳು ಜರುಗೋಗಿದೆ. ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮಲ್ಲಿ ಏನು ಜನ ಇದ್ದಾರೆ 50% ಶೇಕಡ 50% ಎಲ್ಲ ಲೇಬರ್ ಕ್ಲಾಸ್ ಜನನೇ. ಅವರೆಲ್ಲರೂ ಈ ತರ ಮಣ್ಣಿನ ಮನೆಯಲ್ಲೇ ಇರೋದು ಸಭಾಧ್ಯಕ್ಷರೇ. ಅದರಿಂದ ಮನೆ ಒಂದು 50ರಿಂದ 100 ಮನೆಗಳು ಜರುಗಿ ಹೋಗಿದೆ. ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ. ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ. ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಫ್ಲಡ್ ಅಲ್ಲಿ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ 5 ಲಕ್ಷ ಅಷ್ಟು ಕೊಡಬೇಕು ಅಂತ. ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗೋದ್ರೆ 1,60,000 ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ. ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು. ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ, 5 ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ. ಮತ್ತೆ ನಾನು ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ. ಯಾಕಂದ್ರೆ ಎಲ್ಲ ನದಿಗಳು ಏನು ಮಿತಿ ಮೀರಿ ಹರಿದು ಹೋಗ್ತಾ ಇದಾವೆ. ನನಗೆ ಸ್ಪೆಷಲಿ ಕಳಸಾ ಭಾಗದಲ್ಲಿ ಯಾಕೆ ಅಲ್ಲಿ 7 ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲ, ಚರ್ಚೆ ಮಾಡಿ. ಈಗ ಏಕಾಏಕಿ ನೀವು ಮಾತಾಡಿ, ಭ್ರಷ್ಟಾಚಾರ ಆಗಾಗ ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡ್ತೀವಿ. ಆಯ್ತು, ತಮ್ಮಯ್ಯ ಅವರೇ ಮಾತಾಡಿ. ಭ್ರಷ್ಟಾಚಾರನ ಮುಚ್ಚಾಕಕ್ಕೆ ಸಬ್ಜೆಕ್ಟ್ ಮಾತಾಡಿ. ಅಧ್ಯಕ್ಷರೇ, ಭ್ರಷ್ಟಾಚಾರ ಮುಚ್ಚಾಕಕ್ಕೆ ಪೀಠ ಸಹಕಾರ ಮಾಡಬಾರ್ದು. ಸಹಕಾರ ಮಾಡಬಾರ್ದು. ಭ್ರಷ್ಟಾಚಾರ ಮುಚ್ಚಾಕಕ್ಕೆ ನಿಮ್ ಪೀಠ ಸಹಕಾರ ಮಾಡಬಾರ್ದು. ಏಕಾಏಕಿ ಮಳೆ ಬಂದಿದೆ. ಇವತ್ತೇ ಮಳೆ ತಿಂಗಳಿಂದ ಮಳೆ ಬರ್ತಾ ಇದೆ. ಒಬ್ಬ ಮಂತ್ರಿ, ಜಿಲ್ಲಾ ಮಂತ್ರಿ ಹೋಗಿ ರಿವ್ಯೂ ಮಾಡಿಲ್ಲ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲ, ಇಲ್ಲಿ ವಿರೋಧ ಪಕ್ಷದ ನಾಯಕರು ಏನಿಲ್ಲ. ಏಕಾಏಕಿ 187 ಕೋಟಿ ನಿಮಗೇನು ಬೆಲೆ ಕಟ್ಟಲಿಕ್ಕಾಗೋದಿಲ್ವಾ? ಬರೀ 177 ಕೋಟಿ ಅಂತ ಕಾಂಗ್ರೆಸ್ ಅವ್ರು ಗೊತ್ತಾಗ್ತು. ಸಾವಿರಾರು ಮಹಿಳೆಯರಿಗೆ ಎಷ್ಟು ಹುಷಾರು ಇವರು, ಎಷ್ಟು ಹುಷಾರು. ಆತ್ಮಸಾಕ್ಷಿ ಮತ್ತು ಕೂತ್ಕೊಂಡು ಚರ್ಚೆ ಮಾಡಿ. ಅವತ್ತಿಂದ ಏನ್ ಮಾಡ್ತಾ ಇದ್ರು? ಮಾತಾಡ್ತಾ ಇದ್ದೀರಾ ನೀವೇ ಎಲ್ಲರೂ ಸೇರಿ ಸಾವಿರಾರು ಮಹಿಳೆಯರನ್ನ ಬೀದಿ ಪಾಲ್ ಮಾಡಿದ್ದೀರಾ. ಅವ್ರ ಮರ್ಯಾದಿನ ಹರಾಜು ಹಾಕಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಇಲ್ಲಿ 187 ಕೋಟಿ ಅಂತ ನೀವು ಇಲ್ಲಿ ಆಯ್ತು, ಆಯ್ತಾ ತಮ್ಮಯ್ಯ? ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ ಅಂತ ಸನ್ಮಾನ್ಯ ಇದು ಯಾವ ನಾಟಕ ಕಂಪನಿ? ಏನಾಗಿದೆ ನಿಮ್ಗೆ ಇಲ್ಲಿ? ಯಾಕೆ ಏನಾಗ್ತದೆ? ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ಲಿಲ್ವಾ? ತಮ್ಮ ಮಾತಾಡಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅವ್ರು ತಮ್ಮ ಮಾತಾಡಲಿ, ಸಮಸ್ಯೆ ಮಾತಾಡಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮಾತಾಡ್ತಾರೆ, ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಆಯ್ತು, ಅವ್ರ ಮೇಲೆ ನೀವು ಕೂತ್ಕೊಳ್ಳಿ. ಆಯ್ತಲ್ಲಿ ಅವರಲ್ಲಿ ತಮ್ಮ ಮಾತಾಡಿ. ಕೂತ್ಕೊಳ್ಳಿ, ಸದಸ್ಯರಲ್ಲ. ನೀವು ಅರ್ಧ ಪಕ್ಷ ಕೂತ್ಕೊಳ್ಳಿ. ಜಿಲ್ಲೆ ಮುಳುಗು ಆಗ್ತಾ ಇದೆ. ಅಲ್ಲಿ ಜನ ಅವ್ರು ಮಾತಾಡ್ತಾ ಇದ್ದಾರೆ. ತಮ್ಮ ನೀವ್ಯಾಕೆ ಮಾಡ್ತೀರಿ ಇಲ್ಲಿ? ಬೇರೆ ಕೂತ್ಕೊಳ್ಳಿ ಶ್ರೀನಿವಾಸ್, ಕೂತ್ಕೊಳ್ಳಿ ಅಲ್ಲಿ. ತಮ್ಮ ಮಾತಾಡಿ, ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ? ಸಾಕು ಕೂರ್ರಿ, ಕೂತ್ಕೊಳ್ಳಿ. ತಮ್ಮ ಮಾತಾಡಿ. ಅನುದಾನ ಬರಲ್ಲ, ಕೂಗಿದ್ರು ಬರಲ್ಲ, ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ. ಯಾವ ಅನುದಾನನೂ ಇಲ್ಲ. ಬೇರೆಯವರೆಲ್ಲ ಕೂತ್ಕೊಳ್ಳಿ. ಅರ್ಜಿಗೆ ಸೈನ್ ಅಷ್ಟೇ, ಅನುದಾನ ಬರಲ್ಲ. ರಂಗನಾಥ್ ಲಕ್ಷ ಕೊಡ್ತೇನೆ. ನೀವು ಕೂತ್ಕೊಳ್ಳಿ. ಮಾತಾಡ್ತಾರೆ, ನಿಮ್ಮ ಸದಸ್ಯರು ಮಾತಾಡ್ತಾರೆ. ನೀವ್ ಯಾಕೆ ಅಡ್ಡಿಪಡಿಸ್ತೀರಿ? ಆಡಳಿತ ಪಕ್ಷ ಸದಸ್ಯರು ನೀವು ಅವ್ರ ವಿರುದ್ಧ ಮಾಡ್ತಾರೆ. ನೀವೇ ನಿಮ್ಗೇನಾಗಿದೆ? ಆಯ್ತು, ಕೂತ್ಕೊಳ್ಳಿ. ಅವ್ರು ನೀವು ಮತ್ತೆ ಮಾತಾಡಿ. ನೀವು ಇಲ್ಲಿ ನನ್ನ ಸೀಟಲ್ಲಿ ಕೂತ್ಕೊಳ್ಳಿ.
ಮತ್ತೆ ನೀವು ಆಕ್ಷನ್ ತಗೊಳ್ಳಿ, ಕೂತ್ಕೊಳ್ಳಿ. ತಗೊಳ್ಳಿ, ಸಾಕು. ಇಲ್ಲ ಸುಮ್ಮನೆ ಸರ್, ಕೂತ್ಕೊಳ್ಳಿ. ಸನ್ಮಾನ್ಯ ಆಯ್ತು, ಅಧ್ಯಕ್ಷರೇ, ಮನೆಯ ಮಾತಮ್ಮ ಕೂತ್ಕೊಳ್ಳಿ, ಸಾಕು. ಮಾಡಿದ್ದಾರೆ. ಮನೆಯ ಮಾತಮ್ಮ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ನೀವು ಮಾತೆ ವಿಚಾರ ಹೇಳಿದಿರಿ, ನೀವು ವಿಚಾರ ಹೇಳಿ ಕೂತ್ಕೊಳ್ಳಿ. ಎಲ್ಲ ಆಡಳಿತ ಪಕ್ಷ ಸದಸ್ಯರು ಕಿವಿಗೆ ಇಯರ್ಫೋನ್ ಹಾಕಿ. ಸನ್ಮಾನ್ಯ ಅಧ್ಯಕ್ಷರೇ, ಆವಾಗ ನಿಮ್ಗೆ ಇವರ ಮಾತು ಕೇಳುದಿಲ್ಲ, ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ. ನೀವು ಏನೋ ಇಯರ್ಫೋನ್ ಹಾಕಿ ಎಲ್ಲ ತಲೆ ಅಧ್ಯಕ್ಷರೇ, ಎಲ್ಲ ಇಯರ್ಫೋನ್ ಹಾಕಿ ಸದಸ್ಯರೆಲ್ಲ ಎಲ್ಲ ಸರ್ ಇಯರ್ಫೋನ್ ಹಾಕೊಳ್ಳಿ. ಬಿಡ್ತಾರೆ ಇಲ್ಲಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಇಯರ್ಫೋನ್ ಹಾಕೊಳ್ಳಿ. ಇಲ್ಲ ಇಲ್ಲ, ನನಗೆ ಹೇಳಿದ್ದಾರೆ. ಮಾತಾಡಿ, ತಮ್ಮ ಮಾತಾಡಿ. ಮಾತಾಡಕ್ ಕೇಳಿದ್ದಾರೆ, ಮಾತಾಡಕ್ ಕೇಳಿದ್ದಾರೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮಲೆನಾಡಲ್ಲಿ